ಬ್ಯಾಗಿ ಔಟ್ಫಿಟ್ಸ್ ಎಲ್ಲಾರ್ಗೂ ಅಲ್ಲ. ಈಗೇನ್ ನೀವು ಫಾಸ್ಟ್ ಫ್ಯಾಷನ್ ನೋಡಾಕ್ತಿರಿ, ಬ್ಯಾಗಿ ಔಟ್ಫಿಟ್ಸ್ ಎಲ್ಲಾರು ಹಾಕೊಳತ್ತಾರ, ಎಲ್ಲಾರು ಅದ್ರೊಳಗನೆ ಇರ್ತಾರ. ಇದು ಎಲ್ಲಾರ್ಗೂ ಅಲ್ಲ. ನಂಗ್ ಮೆಸೇಜ್ ಮಾಡತ್ತಾರ ಒಂದಿಷ್ಟು ಮಂದಿ, ಅಣ್ಣ ನಂಗ್ ಬ್ಯಾಗಿ ಔಟ್ಫಿಟ್ಸ್ ಚಂದ್ ಕಾಣತಿಲ್ಲ, ನಂಗ್ ಬ್ಯಾಗಿ ಔಟ್ಫಿಟ್ಸ್ ಚಲೋ ಅನ್ಸಾತಿಲ್ಲ ಅಂತಂದ್ರೆ. ಎಲ್ಲಾರು ಬ್ಯಾಗಿ ಔಟ್ಫಿಟ್ಸ್ ಹಾಕೋಬೇಕಂತ ಏನಿಲ್ಲ. ನಿಮಗ್ ಬ್ಯಾಗಿ ಔಟ್ಫಿಟ್ಸ್ ಹಾಕೋಲಿಲ್ಲ ಅಂತಂದ್ರೆ ಸ್ಟ್ರೇಟ್ ಫಿಟ್ ಹಾಕೋರಿ, ಇಲ್ಲ ರೆಗ್ಯುಲರ್ ಫಿಟ್ ಹಾಕೋರಿ. ಬ್ಯಾಗಿ ಔಟ್ಫಿಟ್ಸ್ ಹಾಕೋಬೇಕಂತ ಏನೂ ರೂಲ್ಸ್ ಇಲ್ಲ. ಫಸ್ಟ್ ಬೆಲ್ ಬಾಟಮ್ ಅಂತ ಇತ್ತು, ಆಮೇಲೆ ಸ್ಕಿನ್ನಿ ಜೀನ್ಸ್ ಆತ, ಆಮೇಲೆ ಈಗ ಒಳ್ಳೆ ಬೂಟ್ ಕಟ್ ಅಂತಂದ್ರೆ ಅದನ್ನ ಹಾಕೊಳತ್ತಾರ. ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಯಾವ್ದಾರ ಸೆಲೆಬ್ರಿಟಿ ಸ್ಕಿನ್ನಿ ಜೀನ್ಸ್ ಹಾಕೊಂಡ್ ಬಂದ್ರ ವಾಪಸ್ ಟ್ರೆಂಡ್ ಒಳಗೆ ಸ್ಕಿನ್ನಿ ಜೀನ್ಸ್ ಬರ್ತೈತಿ. ಸೊ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ. ನಿಮ್ಗ್ ಏನ್ ಕಾನ್ಫಿಡೆನ್ಸ್ ಆಗ್ತಿರಿ, ಫ್ಯಾಷನ್ ಈಸ್ ನಥಿಂಗ್ ಬಟ್ ನಿಮ್ಗ್ ಕಾನ್ಫಿಡೆನ್ಸ್ ಬರ್ಬೇಕ. ನಿಮ್ ಮ್ಯಾಲ ಕಾನ್ಫಿಡೆನ್ಸ್ ಇರ್ಬೇಕ. ನಿಮ್ಗೆ ಎಂತ ಅರ್ಬಿ ಹಾಕೊಂಡ್ರೆ ಕಾನ್ಫಿಡೆನ್ಸ್ ಬರ್ತೈತಿ ಅಂತ ಅರ್ಬಿ ಹಾಕೋರಿ. ನಿಮ್ ಬಾಡಿ ಟೈಪ್ ಯಾವ ತರ ಅರ್ಬಿ ಹಾಕೋಬೇಕು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನನ್ನ ಅಕೌಂಟ್ ಒಳಗೆ ಎಲ್ಲಾ ವಿಡಿಯೋಸ್ ಅದಾವ್, ಯಾರ್ಯಾರು ಹೆಂಗ್ ಹಾಕೋಬೇಕಂತ ಹೋಗಿ ಒಂದ್ಸಲ ಚೆಕ್ ಮಾಡ್ರಿ. ಇದೇ ತರ ರಿಯಲ್ ಫ್ಯಾಷನ್ ವಿಡಿಯೋಸ್ ಬೇಕಂದ್ರೆ ಫ್ಯಾಷನ್ ಮ್ಯಾನಿಯಾ ಫಾಲೋ ಮಾಡ್ರಿ.